ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ GVC ಹೆಲ್ದಿ ಲೈಫ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ನೋಡ್ತಾ ಇರೋ ಹಾಗೆ ಈ ಒಂದು ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆದಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಒಂದು ರೆಸಿಪಿ. ಈ ಒಂದು ರೆಸಿಪಿ ಹೆಸರೇ ನಾವು ಟೊಮೊಟೊ ಬದನೆಕಾಯಿ ಒಗ್ಗರಣೆ ಬಜ್ಜಿ. ಹಾಗೆ ನಾನು ಉಪ್ಪಿಟ್ಟಿನ ರವೆ ಹಾಕ್ಬಿಟ್ಟು ರಾಗಿ ಮುದ್ದೆನ ಮಾಡಿದ್ದೀನಿ. ರಾಗಿ ಮುದ್ದೆ ಮತ್ತು ಬಜ್ಜಿ ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬದನೆಕಾಯಿ ಮತ್ತು ಟೊಮೊಟೊ ಎರಡೂ ಹಾಕ್ಬಿಟ್ಟು ಒಗ್ಗರಣೆ ಬಜ್ಜಿ ಮಾಡಿದ್ದೀನಿ. ಇಲ್ಲಿ ಒಂದು 4ರಿಂದ 5 ಸಣ್ಣ ಬದನೆಕಾಯಿ ತಗೊಂಡಿದ್ದೀನಿ. ಸಣ್ಣವಾದ್ರೇ ಚೆಂದ ಈ ಬದನೆಕಾಯಿ ಬಜ್ಜಿಗೆ. ಹಾಗೆ 3 ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು 3 ಟೊಮೊಟೊನ ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಬದನೆಕಾಯಿ ಹುಳ ಆಗಿರ್ಬಾರ್ದು, ಒಳ್ಳೆ ಬದನೆಕಾಯಿನ ತಗೊಂಡಿರಬೇಕು. ಹಾಗೆ ನೀಟಾಗಿ ತೊಳೆದ್ಬಿಟ್ಟು ತೊಟ್ಟನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈ ರೀತಿಯಾಗಿ ನಾವು ಬದನೆಕಾಯಿನ ತಗೋಬೇಕಾಗುತ್ತೆ. ಹಾಗೆ ಇವನ್ನ ಒಲೆ ಮೇಲಿಟ್ಟು ಒಂದು ಸ್ವಲ್ಪ ಹಿಂಗೆ ಕುದಿಯಾಗಿ ಸ್ವಲ್ಪ ಸಿಪ್ಪೆ ಒಂಚೂರು ಬೇಯ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಟೊಮೊಟೊನ ಹಾಕಬೇಕಾಗುತ್ತೆ. ಮುಂಚೆನೇ ಟೊಮೊಟೊ ಹಾಕ್ಬಿಟ್ರೆ ಎಲ್ಲ ಕಲಸ್ಕೊಂಡು ಹೋಗ್ಬಿಡ್ತವೆ. ಹಂಗಾಗಿ ಒಂದು ಅರ್ಧ ಬೆಂದಿದೆಯೋ ಬದನೆಕಾಯಿ ಅನ್ನೋ ಟೈಮಲ್ಲಿ ಟೊಮೊಟೊನ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಯಾಕಂದರೆ ಸಿಪ್ಪೆ ಚೂರು ಬಿಟ್ಕೊಳೋವರೆಗೂ ಟೊಮೊಟೊದು ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ, ಜಾಸ್ತಿ ಬೇಯಿಸೋದು ಬೇಡ. ಇಲ್ಲಿ ಆಲ್ರೆಡಿ ಬದನೆಕಾಯಿ ಮತ್ತು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೂಡ ಬೆಂದಿದ್ದಾವೆ. ಇದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು. ಅದ್ರ ಜೊತೆಗೆ ನಾವು ಸಾಂಬಾರಿಗೆ ಏನೇನು ಬೇಕು ಅನ್ನೋದನ್ನು ನಾವು ಪಕ್ಕದಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ನಾನು ಈ ಒಂದು ಬಜ್ಜಿಗೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಮತ್ತು ಈರುಳ್ಳಿನ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿರ್ತೀನಿ. ಇಷ್ಟೇ ಬೇಕಾಗೋದು, ಇನ್ನೇನು ಬೇಕಾಗಲ್ಲ ಜಾಸ್ತಿ. ಹಾಗೆ ಇಲ್ಲಿ ಬದನೆಕಾಯಿನ ನೋಡ್ಕೊಂಡು ಕೈಯಲ್ಲೇ ನಾವು ಸೀಳ್ಕೋಬೇಕಾಗುತ್ತೆ. ಬದನೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಕೂಡ. ಹಾಗೆ ಟೊಮೊಟೊನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಆವಾಗ ಮೂರೂ ಕೂಡ ಹೊಂದ್ಕೊಳ್ಳುತ್ತೆ. ಸೊ ಇವಾಗ ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಕೈಯಲ್ಲೇ ಕಿವುಚ್ಕೋಬೇಕು. ಯಾಕಂದರೆ ನಾವು ಇಲ್ಲಿ ರುಬ್ಬಲ್ಲ ಅಲ್ವಾ, ಸ್ವಲ್ಪ ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಬಟ್ ಇಲ್ಲಿ ರುಬ್ಬೋ ಇಲ್ಲ, ಹಂಗಾಗಿ ನಾನು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಿವುಚ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಸಾಂಬಾರಿಗೆ ಹಾಕೋವಂಥ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ಹಾಗೆ ತುರಿದಿರುವಂತಹ ಕಾಯಿ ಮತ್ತು ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿನೂ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಕಿವುಚ್ಕೋಬೇಕಾಗುತ್ತೆ. ಆವಾಗ ಉಪ್ಪು ಮತ್ತು ಸಾಂಬಾರು ಪೌಡ್ರು, ಟೊಮೊಟೊ ರಸ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಕಾಯಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಆಗುತ್ತೆ. ಆವಾಗಲೇ ನಮಗೆ ಬದನೆಕಾಯಿ ಬಜ್ಜಿ ಟೇಸ್ಟ್ ಆಗೋದು. ಇಲ್ಲಿ ನೀಟಾಗಿ ಕಿವುಚ್ಕಿದ್ರೆ ಅದರ ರಸ ಎಲ್ಲ ಬಿಟ್ಕೊಳುತ್ತಲ್ವ, ಆವಾಗ ಚೆನ್ನಾಗಿ ಅನಿಸುತ್ತೆ ಮತ್ತು ಮಂದನೂ ಕೂಡ ಬರುತ್ತೆ. ಸೊ ಇಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಬಜ್ಜಿಗೆ. ಇಲ್ಲಿ ಎಲ್ಲ ಕಿವುಚ್ಕೊಂಡಿರ್ತೀನಲ್ವ, ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ಬಾಣಲೆನ ಒಲೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ ಅಷ್ಟೇ. ಒಂದು ನಿಮಿಷ ಬಾಡಿಸ್ಕೊಂಡು ಆಮೇಲೆ ನಾನು ಕಿವುಚ್ಕೊಂಡಿಟ್ಟಿದ್ನಲ್ವ ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ, ಈರುಳ್ಳಿ, ಕಾಯಿ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತಗೊಂಡಿದ್ನಲ್ವ ಅದನ್ನೆಲ್ಲ ಈ ಒಗ್ಗರಣೆಗೆ ಹಾಕಬೇಕಷ್ಟೇ. ಹಾಕಿದ ತಕ್ಷಣ ಸ್ವಲ್ಪ ನೋಡ್ಕೋಬೇಕು. ಇವಾಗ ಉಪ್ಪು ಖಾರ ನಮಗೆ ಆಗಿದೆಯಾ, ನೀರು ಇನ್ನೂ ಸ್ವಲ್ಪ ಹಾಕಬೇಕಾ, ಸಾಕಾ ಅಂತ. ಯಾಕಂದರೆ ನಾವು ಮುದ್ದೆಗೆ ಮಾಡ್ತಾ ಇರೋದಲ್ವ, ಸ್ವಲ್ಪ ನೀರಿದ್ರೂ ಚೆನ್ನಾಗಿ ಅನಿಸುತ್ತೆ, ತೀರಾ ನೀರು ಬೇಡ. ಆಮೇಲೆ ನಾನು ಸ್ವಲ್ಪ ಕಡಲೆಕಾಳನ್ನ ಹುರಿದಿಟ್ಕೊಂಡಿದ್ದೆ. ಈ ಬಜ್ಜಿಗೆ ಕಡಲೆಕಾಳು ಅಥವಾ ಹೆಸ್ರು ಕಾಳು ಯಾವುದಾದ್ರೂ ಹುರಿದು ಹಾಕಬೇಕು. ಆವಾಗಲೇ ನಾವು ಮುದ್ದೆ ಜೊತೆಗೆ ಚೆನ್ನಾಗಿ ಅನಿಸೋದು. ಸೊ ಹಂಗಾಗಿ ನಾನು ಸ್ವಲ್ಪ ಕಡಲೆಕಾಳನ್ನ ಹುರಿದು ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಇದೇ ಟೈಮಲ್ಲಿ ಹಾಕ್ಬಿಟ್ಟಿದ್ದೀನಿ. ಹಾಗೆ ಈ ಒಂದು ಕಾಳು ಎಲ್ಲ ಜೊತೆಗೂ ಒಂದು ಆಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ಬಜ್ಜಿ ಕುದೀತಾ ಬರ್ತಾ ಇದೆ. ಇವಾಗ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ರೆ ಸಾಂಬಾರು ರೆಡಿ ಆಗೋಗುತ್ತೆ. ಅದರಲ್ಲಿ ಜೊತೆಗೆ ಪಕ್ಕದಲ್ಲಿ ನಾನು ಈಗ ರಾಗಿ ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ಇದು ಒಂದು ಲೋಟದಲ್ಲಿ 2 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಹಾಕ್ಬಿಡ್ತಾ ಇದ್ದೀನಿ ನೀರನ್ನ. ನಾನು ಇಲ್ಲಿ ಸಣ್ಣದಾಗಿ 3 ಮುದ್ದೆ ಮಾಡ್ತಾಯಿದ್ದೀನಲ್ವ, ಸೊ ಹಂಗಾಗಿ 2 ಲೋಟ ನೀರಾದರೆ ಸಾಕಾಗುತ್ತೆ. ಈ ಒಂದು ಕುದೀತಾ ಇತ್ತಲ್ವ ನೀರು, ಈ ಟೈಮಲ್ಲಿ ನಾನು ಒಂದು ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಆ ಒಂದು ರವೆ ತಗೊಂಡಿದ್ದೀನಿ. ಈ ರವೆ ಹಾಕಿ ಮುದ್ದೆ ಮಾಡೋದ್ರಿಂದ ಮುದ್ದೆ ಚೆನ್ನಾಗಿ ಅನಿಸುತ್ತೆ, ಕೈಗೆಲ್ಲ ಅಂಟಲ್ಲ. ಹಾಗೆ ಊಟ ಮಾಡಿದ ತಕ್ಷಣ ಬಾಯಿಗೆ ಇಟ್ಕೊಂಡ ತಕ್ಷಣ ಹಂಗೆ ಜಾರಿ ಹೋಗ್ಬಿಡುತ್ತೆ. ಹಂಗಾಗಿ ರವೆ ಹಾಕಿ ಮುದ್ದೆನೂ ಮಾಡಿದ್ದೀನಿ. ಬಟ್ ಇದೂ ಕೂಡ 2 ನಿಮಿಷದಲ್ಲಿ ಬೇಗನೆ ಆಗೋಗುತ್ತೆ.
ಇದ್ದ ತಕ್ಷಣ ಉಕ್ಕಿ ರವೆ ಹಾಕಿದ ತಕ್ಷಣ ಅಲ್ಲಿ ನೀರು ಉಕ್ಕಿ ಬರುತ್ತಲ್ವ ಅದೇ ಟೈಮಲ್ಲಿ ನಾನು ಹಿಟ್ಟು ಹಾಕೋದು ಅಷ್ಟೇ. ಇಲ್ಲಿ ಒಂದು ಅರ್ಧ ಬಟ್ಲು ರವೆ ಹಾಕಿದ್ನಲ್ವ, ಈಗ ನಾನು 1.5 ಬಟ್ಲಷ್ಟು ಕರೆಕ್ಟಾಗಿ ರಾಗಿ ಹಿಟ್ಟನ್ನ ಹಾಕಿದ್ದೀನಿ. ಇಷ್ಟು ಹಾಕಿದರೆ ಮತ್ತೆ ಏನು ಹಿಟ್ಟು ಹಾಕೋದು ಬೇಕಾಗಲ್ಲ, ಅಷ್ಟೇ ಸಾಕಾಗುತ್ತೆ. ಈ 2 ಲೋಟ ನೀರಿಗೆ ಅರ್ಧ ಬಟ್ಲಷ್ಟು ರವೆ ತಗೊಂಡಿದ್ದೀನಿ, ಅದ್ರ ಜೊತೆಗೆ 1.5 ಬಟ್ಲಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಲ್ವಾ. ಸೊ ಹಂಗಾಗಿ ಕರೆಕ್ಟಾಗಿ ಆಗುತ್ತೆ, ಮತ್ತೇನು ಬೇಕಾಗಲ್ಲ. ನೀವು ಇದೇ ಅಳತೆಯಲ್ಲಿ ನೋಡ್ಕೊಂಡು ಮಾಡ್ಕೋಬೋದು. ಜಾಸ್ತಿ ಮಾಡೋರಿದ್ರೆ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಮುದ್ದೆ ಕುದಿದ ತಕ್ಷಣ ನಾನು ಚೆನ್ನಾಗಿ ಕುದಿ ಬಂದಾದಮೇಲೆ ತಿರುವಿದ್ದಲ್ವಾ, ಈಗ ಕೆಳಗಿಟ್ಟು ಇಲ್ಲಿ ಮುದ್ದೆನ ಸಣ್ಣದಾಗಿ ಕಟ್ತಾಯಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿತ್ತಂದರೆ, ಕೆಲವರು ಮುದ್ದೆ ಮಾಡೋಕ್ಕೆ ತುಪ್ಪ ಎಣ್ಣೆ ಏನೇನು ಹಾಕ್ತಾರೆ, ನಾನು ಏನೂ ಹಾಕಿಲ್ಲ. ಬರೀ ರವೆ ಮತ್ತು ನೀರಿನ ಜೊತೆಗೆ ರಾಗಿ ಹಿಟ್ಟ ಹಾಕ್ಬಿಟ್ಟು ಮಾಡಿರೋದು ಅಷ್ಟೇ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ, ಭಾಳ ಚೆನ್ನಾಗಿ ಅನಿಸುತ್ತೆ. ಮುದ್ದೆ ಊಟ ಮಾಡೋಕ್ಕಂತೂ ಇನ್ನೂ ಸ್ವಲ್ಪ ತಿನ್ಬೇಕು ಅನ್ನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ. ಕೈಗಂತೂ ಎಲ್ಲೆಲ್ಲೂ ಸ್ವಲ್ಪನೂ ಅಂಟಲ್ಲ, ಅಷ್ಟು ಚೆನ್ನಾಗಿ ಮುದ್ದೆ ಬಂದಿತ್ತು. ಬಟ್ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿರಿ, ಕೈಯಲ್ಲಿ ಸ್ವಲ್ಪನೂ ಅಂಟಲ್ಲ, ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ. ನಾನು ಮುದ್ದೆ ಮಾಡೋದು ಹೆಂಗೆ ಅಂದರೆ, ಸ್ವಲ್ಪ ಅನ್ನನಾದರೂ ಹಾಕ್ತೀನಿ, ಇಲ್ಲ ರವೆನಾದ್ರೂ ಹಾಕಿ ಮುದ್ದೆ ಮಾಡ್ತೀನಿ. ಬರೀ ರಾಗಿ ಹಿಟ್ಟಿನ ಮುದ್ದೆ ನಮಗೆ ಅಷ್ಟು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ಸ್ವಲ್ಪ ರವೆ ಹಾಕಿ ಅಥವಾ ಅನ್ನನಾದ್ರೂ ಹಾಕಿ ನಾನು ಮುದ್ದೆ ಮಾಡ್ತೀನಿ. ಚೆನ್ನಾಗಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಾಲ್ಸ್ ಥರ ಬಂದೈತೆ ನೋಡಿರಿ, ಚೆನ್ನಾಗಿ ಬರುತ್ತೆ ಮುದ್ದೆ. ನಾವಿಲ್ಲಿ ಮುದ್ದೆ ಮಾಡೋಕ್ಕೆ ಸ್ಪೂನ್ಗಿಂತ ಇದು ಮುದ್ದೆ ಕೋಲು ಇರುತ್ತಲ್ವ, ಈ ಒಂದು ಕೋಲಲ್ಲಿ ಮಾಡಿರೇ ಚೆನ್ನಾಗಿ ಅನ್ಸುತ್ತೆ. ಗಂಟು ಏನಿರಲ್ಲ, ಅಷ್ಟು ನೀಟಾಗಿ ಮುದ್ದೆ ಚೆನ್ನಾಗಾಗುತ್ತೆ. ಸ್ವಲ್ಪ ಸ್ಪೂನಲ್ಲಿ ಮಾಡಿಬಿಟ್ರೆ ಸ್ವಲ್ಪ ಗಂಟುಗಳೆಲ್ಲ ಹಂಗೆ ಉಳ್ಕೊಳುತ್ತೆ ನೋಡಿರಿ. ಹಂಗಾಗಿ ನಾನು ಯಾವತ್ತೂ ಕೂಡ ಮುದ್ದೆ ಕೋಲಲ್ಲೇ ಮಾಡೋದು, ಸ್ಪೂನಲ್ಲಿ ಮಾಡೋದು ಕಡಿಮೆ, ಮಾಡೋಲ್ಲ ಜಾಸ್ತಿ. 2ನೇ ಮುದ್ದೆನೂ ಮಾಡ್ತಾಯಿದ್ದೀನಿ ನೋಡಿರಿ, ಅಷ್ಟೇ ಚೆನ್ನಾಗಿ ಅನ್ನಿಸ್ತೈತಿ. ಎಲ್ಲೆಲ್ಲೂ ಕೂಡ ಸ್ವಲ್ಪನೂ ಅಂಟಲ್ಲ, ಹಾಗೆ ಎಲ್ಲೆಲ್ಲೂ ಕೂಡ ಗಂಟುಗಳು ಉಳ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಈ ಒಂದು ಟೊಮೊಟೊ ಬದನೆಕಾಯಿ ಒಗ್ಗರಣೆ ಬಜ್ಜಿಗೆ ರಾಗಿ ಮುದ್ದೆನೂ ಕೂಡ ರೆಡಿ ಆಯಿತು. ಹಾಗೆ ನಾನಿಲ್ಲಿ ಸ್ವಲ್ಪ ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ ಊಟಕ್ಕೆ, ಸ್ವಲ್ಪ ಮೊಸರು, ಹಾಗೆ ಸ್ವಲ್ಪ ಕೆನೆ ಇಟ್ಟಿದ್ದೆ, ಅದು ಕೂಡ ಬೆಣ್ಣೆನೂ ಆಗಿದೆ. ಬೆಣ್ಣೆ ಇದ್ರೇ ನನಗೆ ಮುದ್ದೆ ಊಟ ಮಾಡೋಕ್ಕೆ ಇಷ್ಟ ಆಗೋದು. ಸೊ ಹಂಗಾಗಿ ಸ್ವಲ್ಪ ಬೆಣ್ಣೆನೂ ಕೂಡ ಮಾಡ್ಕೊಂಡೆ. ಸ್ವಲ್ಪ ಅನ್ನನೂ ಕೂಡ ರೆಡಿಯಾಗಿದೆ, ಮುದ್ದೆನೂ ಆಯಿತು, ಹಾಗೆ ಬಜ್ಜಿನೂ ಕೂಡ ರೆಡಿ ಆಯಿತು. ಸಖತ್ತ ಕಾಂಬಿನೇಷನ್ನು, ಊಟ ಮಾತ್ರ ಭಾಳ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ಸ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡೋದು ಮರಿಬೇಡಿ. ಮತ್ತು ಈ ನನ್ನ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮುದ್ದೆ ರೆಡಿ ಆಯಿತು. ಮುದ್ದೆನ ಮತ್ತು ಸಾಂಬಾರನ್ನ ತಟ್ಟೆಗೆ ಬಿಡಿಸ್ತಾ ಇದ್ದೀನಿ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ನನಗೆ. ಈ ವಿಡಿಯೋ ಹೇಳ್ಬೇಕಾದ್ರೂ ಕೂಡ ಹಂಗೆ ನೀರು ಬಂತು, ಅಷ್ಟು ಚೆನ್ನಾಗಿ ಬಂದಿತ್ತು ಸಾಂಬಾರು ಮತ್ತು ಮುದ್ದೆ. ಈ ಮುದ್ದೆ ಸಾಂಬಾರು ಇಷ್ಟಪಡದೇ ಇರೋರು ಯಾರು ಇಲ್ಲವೇ ಇಲ್ಲ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಇದ್ರ ಜೊತೆಗೆ ಬೆಣ್ಣೆ ಇಲ್ಲ ಅಂದರೆ ಹೆಂಗೆ ಅಲ್ವಾ, ಬೆಣ್ಣೆ ಕೆಲವರು ತುಪ್ಪದಾಗಿ ಊಟ ಮಾಡೋಕ್ಕೆ ಇಷ್ಟಪಡ್ತಾರೆ. ನನಗೆ ತುಪ್ಪ ಅಷ್ಟು ಇಷ್ಟ ಆಗಲ್ಲ. ಸೊ ನನಗೆ ಬೆಣ್ಣೆನೇ ಇಷ್ಟ ಆಗೋದು. ರಾಗಿ ಮುದ್ದೆ, ಬೆಣ್ಣೆ, ಬದನೆಕಾಯಿ ಬಜ್ಜಿ ಕಾಂಬಿನೇಷನ್ನು ಊಟ ಮಾಡಿದವರಿಗಷ್ಟೇ ಅದರ ರುಚಿ ಗೊತ್ತಾಗೋದು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.